ನೋಡಿ, ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಜೋರಾಗ್ತಾ ಇದೆ. ಆಗ್ಲೇ ರಭಸವಾಗಿ ನೀರಿನಿಂದ ಆ ಗೇಟ್ ಕುಸಿದಿದ್ದನ್ನ ನೋಡಿದ್ರಿ, ಆಮೇಲೆ ತಡೆಗೋಡೆ ಕುಸಿದಿದ್ದು ನೋಡಿದ್ರಿ ಅಪಾರ್ಟ್ಮೆಂಟ್ ಬಳಿ. ಈಗ ಮತ್ತೊಂದು ಗೋಡೆ ಕುಸಿದಿರೋದು ಕಂಕನಾಡಿ ಬಳಿ. ವರುಣಾರ್ಭಟಕ್ಕೆ ಗೋಡೆ ಕುಸಿದಿರೋದು ಸುವರ್ಣ ಲೇನ್ ಬಳಿ ಘಟನೆ ನಡೆದಿದೆ. ಬೃಹತ್ ಗೋಡೆ ಒಂದು ಕುಸಿದಿದೆಯಂತೆ. ಆಮೇಲೆ ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿವೆ. ವಿದ್ಯುತ್ ಕಂಬ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಕೂಡ ಉಂಟಾಗಿದೆಯಂತೆ. ಮಂಗಳೂರಿನ ಕಂಕನಾಡಿಯಿಂದ ಗ್ರೌಂಡ್ ರಿಪೋರ್ಟ್ ಮಾಡಲಾಗ್ತಾ ಇದೆ. ಮಂಗಳೂರಿನಲ್ಲಿ ಮುಂಗಾರು ಅಬ್ಬರ ಶುರುವಾಗಿದೆ. ಈಗಾಗಲೇ ಕಳೆದ 2 ವಾರ ಹಿಂದೆ ಸಾವು ನೋವುಗಳು ಸಂಭವಿಸಿರೋದು, ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೀಗಿರುವಾಗ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕ್ರಮ ವಹಿಸ್ತಾ ಇದೆ ಇಲ್ಲಿ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ನೀರಿನ ರಭಸಕ್ಕೆ ಆ ಕಬ್ಬಿಣದ ಗೇಟ್ ಇದೆಯಲ್ಲ, ಅದು ಹೇಗೆ ಮನೆ ಮುಂದಕ್ಕೆ ಒಡೆದು ಬರುತ್ತೆ ಅಂತ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಂಕನಾಡಿಯಲ್ಲಿ ಬೃಹತ್ ಗೋಡೆ ಉರುಳಿರೋದು, ಜೊತೆಗೆ ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿರೋದು, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತ ಸ್ಥಳವನ್ನ ಗಮನಿಸ್ತಾ ಇದ್ದೀರಿ ನೀವು. ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರೋದು. ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಕೆಲವು ಕಡೆ ಗುಡ್ಡ ಕುಸಿದ, ಕಾಂಪೌಂಡ್ ಕುಸಿದಂತ ಘಟನೆಗಳು ಕೂಡ ನಡೀತಾ ಇದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೈನ್ ನಲ್ಲಿ ಕಾಂಪೌಂಡ್ ಕುಸಿದ ಆಗಿರುವಂತದ್ದು ನೀವೀಗ ದೃಶ್ಯ ಗಮನಿಸಬಹುದು. ಮೇಲ್ಭಾಗದಿಂದ ಕಾಂಪೌಂಡ್ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು, ಇದರ ಭಯಾನಕ ದೃಶ್ಯ ಕೂಡ ಈ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಿದ್ದಂತ ರಭಸಕ್ಕೆ ಎದುರು ಭಾಗದಲ್ಲಿ ಇದ್ದಂತಹ ಮನೆಯ ಕಾಂಪೌಂಡ್ ನ ಗೇಟ್ ಇಷ್ಟು ದೂರದಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಆ ಒಂದು ಕಾಂಪೌಂಡ್ ಏನಿದೆ ಅದು ಬೃಹದಾಕಾರದ ಕಾಂಪೌಂಡ್ ಆಗಿತ್ತು. ಏನೋ ಕಾಂಪೌಂಡ್ ಕಟ್ಟಿದ್ರು, ಅದು ನಿನ್ನೆ ಮಳೆಗೆ ಕುಸಿದು ಬಿದ್ದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬಹಳ ದೊಡ್ಡದಾದಂತಹ ಕಾಂಪೌಂಡ್ ಅನ್ನು ಕಟ್ಟಿದ್ರು. ಅಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆ. ಆ ಆಸ್ಪತ್ರೆಯ ಕಾಂಪೌಂಡ್ ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರಸ್ತೆಗೆ ಬಿದ್ದು ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಜೊತೆಗೆ ಕರೆಂಟ್ ಕಂಬ ಕೂಡ ಕಟ್ಟಾಗಿ ಬಿದ್ದಿರುವಂತದ್ದು. ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆಸ್ಪತ್ರೆಯವರಿಗೆ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಈ ರೀತಿಯಾಗಿ ಕಾಂಪೌಂಡ್ ಇಂದಾಗಿ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನುವಂತ ಮನವಿಯನ್ನು ಇಲ್ಲಿ ಸ್ಥಳೀಯರು ನೀಡಿದ್ರು. ಆದ್ರೂ ಕೂಡ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಸ್ಥಳೀಯರು ಮಾಡಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ನೀವು, ಹೆಚ್ಚಿನ ನೀರು ಆ ಭಾಗದಲ್ಲಿ ಆ ಮೇಲ್ಭಾಗದ ಮಣ್ಣಿಗೆ ಬಂದು ಇಂಗ್ತಾ ಇದೆ. ನೀವು ಅಲ್ಲೊಂದು ಪೈಪ್ ನಲ್ಲಿ ನೀರು ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಭಾಗದಲ್ಲಿ ನೀರು ಬಂದು ಆ ಮೇಲ್ಭಾಗದಲ್ಲಿ ಇಂಗ್ತಾ ಇತ್ತು. ಹಿಂಗಿದ ಪರಿಣಾಮವಾಗಿ ಮಣ್ಣು ಸಡಿಲಗೊಂಡು ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿರುವಂತದ್ದು ಆಸ್ಪತ್ರೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಯವರಿಗೆ ತಿಳಿಸಿದ್ರು, ಅಂದ್ರೆ ಈ ರೀತಿಯಾಗಿ ನೀರು ಹಿಂಗಿದ್ರೆ ಕಾಂಪೌಂಡ್ ಕುಸಿಯುವಂತ ಸಾಧ್ಯತೆ ಕೂಡ ಇದೆ, ಅದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲಾದ್ರೆ ಕಾಂಪೌಂಡ್ ಕುಸಿಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟ ವಶಾತ್ ಈ ಒಂದು ರಸ್ತೆಯಲ್ಲಿ ಯಾರು ನಿನ್ನೆ ಸಂಚಾರ ಮಾಡ್ತಾ ಇರಲಿಲ್ಲ, ಅಂದ್ರೆ ಕುಸಿಯುವಂತಹ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಅದು ಯಾವಾಗ್ಲೂ ವಾಹನಗಳು ಓಡಾಡುವಂತಹ ರಸ್ತೆ. ಆದ್ರೆ ಮಳೆ ಕಡೆ ಹೆಚ್ಚಾಗಿದ್ದ ಕಾರಣವಾಗಿ ಹೆಚ್ಚಿನ ವಾಹನಗಳು ಓಡಾಡ್ತಾ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಕಾಂಪೌಂಡ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ರಸ್ತೆ ಉದ್ದಕ್ಕೂ ಈ ರೀತಿಯಾಗಿ ಮೇಲ್ಭಾಗದಲ್ಲಿದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಜೋರಾಗ್ತಾ ಇದೆ. ಆಗ್ಲೇ ರಭಸವಾಗಿ ನೀರಿನಿಂದ ಆ ಗೇಟ್ ಕುಸಿದಿದ್ದನ್ನ ನೋಡಿದ್ರಿ, ಆಮೇಲೆ ತಡೆಗೋಡೆ ಕುಸಿದಿದ್ದು ನೋಡಿದ್ರಿ ಅಪಾರ್ಟ್ಮೆಂಟ್ ಬಳಿ. ಈಗ ಮತ್ತೊಂದು ಗೋಡೆ ಕುಸಿದಿರೋದು ಕಂಕನಾಡಿ ಬಳಿ. ವರುಣಾರ್ಭಟಕ್ಕೆ ಗೋಡೆ ಕುಸಿದಿರೋದು ಸುವರ್ಣ ಲೇನ್ ಬಳಿ ಘಟನೆ ನಡೆದಿದೆ. ಬೃಹತ್ ಗೋಡೆ ಒಂದು ಕುಸಿದಿದೆಯಂತೆ. ಆಮೇಲೆ ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿವೆ. ವಿದ್ಯುತ್ ಕಂಬ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಕೂಡ ಉಂಟಾಗಿದೆಯಂತೆ. ಮಂಗಳೂರಿನ ಕಂಕನಾಡಿಯಿಂದ ಗ್ರೌಂಡ್ ರಿಪೋರ್ಟ್ ಮಾಡಲಾಗ್ತಾ ಇದೆ. ಮಂಗಳೂರಿನಲ್ಲಿ ಮುಂಗಾರು ಅಬ್ಬರ ಶುರುವಾಗಿದೆ. ಈಗಾಗಲೇ ಕಳೆದ 2 ವಾರ ಹಿಂದೆ ಸಾವು ನೋವುಗಳು ಸಂಭವಿಸಿರೋದು, ಹೃದಯ ವಿದ್ರಾವಕ ಘಟನೆ ನಡೆದಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹೀಗಿರುವಾಗ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕ್ರಮ ವಹಿಸ್ತಾ ಇದೆ ಇಲ್ಲಿ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ನೀರಿನ ರಭಸಕ್ಕೆ ಆ ಕಬ್ಬಿಣದ ಗೇಟ್ ಇದೆಯಲ್ಲ ಅದು ಹೇಗೆ ಮನೆ ಮುಂದಕ್ಕೆ ಒಡೆದು ಬರುತ್ತೆ ಅಂತ ಗಮನಿಸ್ತಾ ಇದ್ದೀರಾ. ಒಂದು ಇನ್ನೊಂದು, ಕಂಕನಾಡಿಯಲ್ಲಿ ಬೃಹತ್ ಗೋಡೆ ಉರುಳಿರೋದು, ಜೊತೆಗೆ ವಿದ್ಯುತ್ ಕಂಬಗಳು ಧರಾಶಾಯಿ ಆಗಿರೋದು, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರುವಂತ ಸ್ಥಳವನ್ನ ಗಮನಿಸ್ತಾ ಇದ್ದೀರಿ ನೀವು. ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರೋದು. ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಕೆಲವು ಕಡೆ ಗುಡ್ಡ ಕುಸಿದ, ಕಾಂಪೌಂಡ್ ಕುಸಿದಂತ ಘಟನೆಗಳು ಕೂಡ ನಡೀತಾ ಇದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೈನ್ ನಲ್ಲಿ ಕಾಂಪೌಂಡ್ ಕುಸಿದ ಆಗಿರುವಂತದ್ದು ನೀವೀಗ ದೃಶ್ಯ ಗಮನಿಸಬಹುದು. ಮೇಲ್ಭಾಗದಿಂದ ಕಾಂಪೌಂಡ್ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು, ಇದರ ಭಯಾನಕ ದೃಶ್ಯ ಕೂಡ ಈ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಿದ್ದಂತ ರಭಸಕ್ಕೆ ಎದುರು ಭಾಗದಲ್ಲಿ ಇದ್ದಂತಹ ಮನೆಯ ಕಾಂಪೌಂಡ್ ನ ಗೇಟ್ ಇಷ್ಟು ದೂರದಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಆ ಒಂದು ಕಾಂಪೌಂಡ್ ಏನಿದೆ ಅದು ಬೃಹದಾಕಾರದ ಕಾಂಪೌಂಡ್ ಆಗಿತ್ತು. ಏನು ಕಾಂಪೌಂಡ್ ಕಟ್ಟಿದ್ರು ಅದು ನಿನ್ನೆ ಮಳೆಗೆ ಕುಸಿದು ಬಿದ್ದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬಹಳ ದೊಡ್ಡದಾದಂತಹ ಕಾಂಪೌಂಡ್ ಅನ್ನು ಕಟ್ಟಿದ್ರು. ಅಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆ. ಆ ಆಸ್ಪತ್ರೆಯ ಕಾಂಪೌಂಡ್ ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರಸ್ತೆಗೆ ಬಿದ್ದು ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಜೊತೆಗೆ ಕರೆಂಟ್ ಕಂಬ ಕೂಡ ಕಟ್ಟಾಗಿ ಬಿದ್ದಿರುವಂತದ್ದು. ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆಸ್ಪತ್ರೆಯವರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರೆ ಈ ರೀತಿಯಾಗಿ ಕಾಂಪೌಂಡ್ ನಿಂದಾಗಿ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನುವಂತ ಮನವಿಯನ್ನು ಇಲ್ಲಿ ಸ್ಥಳೀಯರು ನೀಡಿದ್ರು. ಆದ್ರೂ ಕೂಡ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಸ್ಥಳೀಯರು ಮಾಡಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ನೀವು, ಹೆಚ್ಚಿನ ನೀರು ಆ ಭಾಗದಲ್ಲಿ ಆ ಮೇಲ್ಭಾಗದ ಮಣ್ಣಿಗೆ ಬಂದು ಇಂಗ್ತಾ ಇದೆ. ನೀವು ಅಲ್ಲೊಂದು ಪೈಪ್ ನಲ್ಲಿ ನೀರು ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಭಾಗದಲ್ಲಿ ನೀರು ಬಂದು ಆ ಮೇಲ್ಭಾಗದಲ್ಲಿ ಇಂಗ್ತಾ ಇತ್ತು. ಇಂಗಿದ ಪರಿಣಾಮವಾಗಿ ಮಣ್ಣು ಸಡಿಲಗೊಂಡು ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿರುವಂತದ್ದು ಆಸ್ಪತ್ರೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಯವರಿಗೆ ತಿಳಿಸಿದ್ರು, ಅಂದ್ರೆ ಈ ರೀತಿಯಾಗಿ ನೀರು ಇಂಗಿದ್ರೆ ಕಾಂಪೌಂಡ್ ಕುಸಿಯುವಂತ ಸಾಧ್ಯತೆ ಕೂಡ ಇದೆ, ಅದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲದ್ರೆ ಕಾಂಪೌಂಡ್ ಕುಸಿಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟ ವಶಾತ್ ಈ ಒಂದು ರಸ್ತೆಯಲ್ಲಿ ಯಾರು ನಿನ್ನೆ ಸಂಚಾರ ಮಾಡ್ತಾ ಇರಲಿಲ್ಲ, ಅಂದ್ರೆ ಕುಸಿಯುವಂತಹ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಅದು ಯಾವಾಗ್ಲೂ ವಾಹನಗಳು ಓಡಾಡುವಂತಹ ರಸ್ತೆ. ಆದ್ರೆ ಮಳೆ ಕಡೆ ಹೆಚ್ಚಾಗಿದ್ದ ಕಾರಣವಾಗಿ ಹೆಚ್ಚಿನ ವಾಹನಗಳು ಓಡಾಡ್ತಾ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಕಾಂಪೌಂಡ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ರಸ್ತೆ ಉದ್ದಕ್ಕೂ ಈ ರೀತಿಯಾಗಿ ಮೇಲ್ಭಾಗದಲ್ಲಿದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.